ಘೋಷ ಜಗಗುಣಿಸಿದ ಕೋಶ ವಿಶ್ವಧರ್ಮ ಮತಗಟ್ಟಿ ಗುರುವಾದರು ಅಖಂಡೀಶ ವಿಶ್ವಧರ್ಮ ಮತಗಟ್ಟಿ ಗುರುವಾದರು ಅಖಂಡೀಶ ಜಯ ಜಯ ಜಗದೀಶ ಜಯ ಜಯ ಗಹರನಿ ಜಯ ಜಯ ತುನಿಗ ಮತತಿಗಳಿಗೆ ದುರ್ಲಭನಿ ಜಯ ಕೋರಿ ಸಿದ್ಧೇಶ ದಯವಾಗೋ ಜಯ ಕೋರಿ ಸಿದ್ಧೇಶ ದಯವಾಗೋ ಜಯ ಕೋರಿ ಸಿದ್ಧೇಶ ದಯವಾಗೋ ದಯವಾಗೋ ದಯವಾಗೋ. ಇಪ್ಪತ್ತೈದು ವರ್ಷಗಳ ನಂತರ ಜೀರೋ ಜೀರೋ ಸೆವೆನ್ ಏನು ಹುಡುಕ್ಯಾಡಕತ್ತಾನಂತ ವಿಚಾರ ಮಾಡಕತ್ತಿದ್ದೆ. ನನ್ನ ಮಗಳು ಯಬ್ಬ ಇವತ್ತ ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟಕ್ಕಂತ ಹೋಗಿದ್ದೆ. ಕಟ್ಟಿ ಹೊರಗೆ ಬರೋ ಮುಂದೆ ಹುಡುಗ ನಿಂತಿದ್ದ. ಹುಡುಗ ಕೇಳಿದೆ, ತಮ್ಮ ನೀ ಎಷ್ಟನೇ ಕ್ಲಾಸ್ ಓದ್ತಿ ಅಂದೆ. 10ನೇ ಕ್ಲಾಸ್ ರೀ ಅಂದ. ಮತ್ತು ಅದ 10ನೇ ಕ್ಲಾಸ್ನಾಗ ಅಮೃತನ ಹುಡುಗಿ ಹೆಂಗೆ ಓದ್ತೈತಿಲಿ ತಮ್ಮ ಅಂದೆ. ಅಮೃತ ರೀ ಅಂದ. ಅದನೋ ಹಟ್ಟಿ ಹನುಮಂತನ ಮಗಳು ಅಂದೆ. ಅದ್ರ ದುರ್ಗವನು ಹಂಗಲಿ ಆಕಿ ಸಾಲಿ ಒಳಗೆ ಓದಂಗಲ್ರಿ, ಸಾಲಿ ಹೊರಗೆ ಓದ್ತಾಳ ಅನ್ಬೇಕ. ಯಾಕೆ ಓದ್ತಮ್ಮ ಹಿಂಗ್ಯಾಕೆ ಮಾತಾಡ್ತಿದ್ದಿ ಅಂತಂದೆ. ಯಜಮಾನ್ರ ನಾ ಸುಳ್ಳು ಹೇಳಂಗಲ್ಲ, ಬೇಕಾದ್ರೆ ಇವತ್ತು ಸಾಯಂಕಾಲ ಹನುಮಪ್ಪನ ಗುಡಿ 5 ಗಂಟೆ ಸುಮಾರು ಬರ್ರಿ ನೀವು, ಗಾಡಿ ಮೇಲೆ ಕುಂದ್ರಿಸ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತಂದು ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋದವ. ಇದು ನೋಡಿದ್ರೆ ಜಂಗಲ್ಲು. ಈ ಜಂಗಲ್ದಾಗ ಏನು ಓದ್ತಿರ್ಬೇಕು ನನ್ನ ಮಗಳು. ಪ್ರಿಯತಮೇ ಪ್ರಿಯಕರ ನನ್ನ ಮಗಳ ಆವಾಜ್ ಇದೆ. ಅದು ಅಲ್ಲಿ ನೋಡು. ಎಲ್ಲಿ ನೋಡ್ಲಿ? ಆ ಬೇವಿನ ಮರದ ತುತ್ತ ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ 2 ಕಾಗೆಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ. ಹೌದಲ್ಲ ನನ್ನ ರಾಜ. ನೋಡ್ರಿ ಮಗ ಹೆಂಗೆ ಕಾಗೆ ಹಾರ್ಸಕತ್ತ ನೀವ. ಅದು ಬೇವಿನ ಮರದ ಮೇಲೆ ತುದಿ ಮೇಲೆ ಒಂದ ಎಲೆ ಮೇಲೆ 2 ಕಾಗೆಗಳು ಕುಂತಾವಂತ. ಅದು ಕೂ ಕೂ ಅಂತಾವಂತ. ಮಗನ ಕಾಗೆ ಕಾಕ ಅಂತಾವಲೇ, ಕೂ ಕೂ ಅನ್ನೋದಕ್ಕೆ ಹೋಗಿಲೇ. ಪ್ರಿಯತಮೇ ಪ್ರಿಯಕರ ಅದು ಅಲ್ಲಿ ನೋಡು. ಮತ್ತೆ ನೋಡ್ಲಿ? ಮತ್ತೆ ಆ ಕಲ್ಲಿನ ಬುಡದಲ್ಲಿ 2 ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಮಾಡುತ್ತಿವೆ. ತೇರೆ ಸಂಗ ಪ್ಯಾರ ಮೇ ನಹಿ ತೋಡನಾ ಅಂತ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾವಲ್ಲ ರಾಜ. ನೀವು ಹುಚ್ಚರ ಸಂತೆಯಪ್ಪ ಯಪ್ಪ. ಅಲ್ಲ ಕಪ್ಪಿಗಳು ನಗಿನ ಡ್ಯಾನ್ಸ್ ಮಾಡ್ತಾವ ಅವು. ಹಾವಲೆ ಅದ. ಇದು ನೋಡಿ ನಮ್ದು. ತೇರಿ ಸಂಗ ಪ್ಯಾರ ಮೇ ನಹಿ ತೋಡನಾ. ಮನೆಗೆ ಬಾ, ತೆಗ್ಗ ತೋಡ್ತೇನೆ ನಿಂದ. ಪ್ರಿಯತಮೇ ಇವ ನೋಡಿ ಹಾಗೆಲ್ಲ ಅನ್ಬಾರ್ದು ಚಿನ್ನ. ಕೈಗೆ ಸಿಗೋರನ್ನ ಸ್ವಲ್ಪ ಬಗ್ಗು, ಇನ್ನೊಂದು ಈಟ್ ಬಗ್ಗು, ಇನ್ನೊಂದು ಸ್ವಲ್ಪ ಅಲ್ಲೇ ಬಗ್ಗು, ಇನ್ನೊಂದು ಈಟ್ ಬಗ್ಗು ಬಗ್ಗು. ಎಷ್ಟಂತ ಬಗ್ತಾರಲೇ. ಅದು ಅಲ್ಲಿ ನೋಡು. ಎಲ್ಲೇ? ಆ ಮುದಿ ಮಂಗ್ಯ ನಮ್ಮನ್ನೇ ಹೇಗೆ ಬಗ್ಗಿ ಬಗ್ಗಿ ಅಸೂಯೆಯಿಂದ ನೋಡುತ್ತೀರಿ. ನೀವು ನನ್ನ ಮಾತಾಡತಾನ ನೋಡಿ. ನೋಡೋಣ, ಇಲ್ಲೇ ಗಿಡ ಹತ್ತಿ ಕುಂದಿರ್ತೇನೆ, ನೀವು ನೋಡ್ರಿ ನಾನು ನೋಡ್ತೇನೆ. ಗಿಡದ ಮೇಲೆ ಹತ್ತು ಕುಂತಾನಂತ ಹೇಳಕ್ ಹೋಗ್ಬೇಡ್ರೆ.
ಏನು ಚಂದ ಹಾರ್ಯಾಡ್ ಕುಣಿದಾಡ್ತೀಯ ನನ್ನ ಪಿರಿಕಿ. ಬಯಸಿದ ಗಂಡಿನ ಸಂಘ ಸಿಗುತ್ತಂದ್ರೆ ಸಂತೋಷ ಆಗೋದಿಲ್ಲ ಚಪ್ರಾಕಿ. ಯಾಕಯ್ಯವ್ವ? ನೀ ಹಂಗ ಮುಟ್ಟಬೇಡವಿ. ಯಾಕ? ನೀ ಮುಟ್ಟಿದೆ ಅಂದ್ರ ಮೊಬೈಲ್ ಚಾರ್ಜಿಂಗ್ ಇಟ್ಟಾಗ ಹೆಂಗ ಬ್ಯಾಟ್ರಿ ವೈಬ್ರೇಷನ್ ಹಾಕಿರ್ತಲ್ಲ ಹಂಗ ಆಕತ್ ನಮಗ. ಮತ್ ಮುಟ್ಟಿದ್ರೆ ಬ್ಯಾಟ್ರಿ ಫುಲ್ ಆಗಿ ಚಲ್ಲುತ್ತ. ಚಲ್ಕೋಬೇಡ, ಲಾಸ್ ಆಗುತ್ತೆ. ಹೌದು, ನಾ ಇವಾಗ ಹೆಂಗ್ ಕಾಣ್ತೀನಿ? ಹೆಂಗ ಕಾಣ್ತೀನಿ ಅಂತ ಕೇಳ್ತಿಲ್ಲವಿ. ಅಪ್ಸರೆಯರು ದೇವಲೋಕದಾಗ ಅದಾರ ಅಂತ ಕೇಳಿದ್ದೆ. ಆದ್ರೆ ನನ್ನ ಹಣೆ ಬರಕಿಲ್ಲೇ ಭೂಮಿ ಮೇಲೆ ಸಿಕ್ಕಿಲ್ಲ ನನ್ನ ಬಂಗಾರ. ಯಾಕ? ಅಪ್ಸರೆಯರಂಗ ನಾ ಇದ್ದಿದ್ರೆ ದೇವಲೋಕದವ್ರು ಬಂದು ನನ್ನ ಹೊತ್ಕೊಂಡು ಹೋಯ್ತಿದ್ರೆ ನಿನಗೆಲ್ಲ ಸಿಕ್ತಿದ್ದೆ ನಾನು. ಹೌದು, ಅವ್ರಿಗೆ ಗೊತ್ತಾಗಿದ್ರೆ ನೀನು ಹೊತ್ಕೊಂಡು ಹೋಗಿದ್ರು. ಮತ್ತೆ ಯಾಕೆ ಬಿಟ್ರು? ನನಗೆ ಹೆದರಿ. ದೇವಲೋಕದ ದೇವರುಗಳು ನಿನಗೆ ಹೆದರ್ತಾರ. ದೇವ್ರ ಅಷ್ಟೇ ಯಾಕ, ಮನ್ನಿ ಯಮರಾಜ ಸಹಿತ ನನ್ನ ಕೈ ಮುಗಿದ ಹೋಗ್ಯಾನವಿ. ಯಮರಾಜ ನಿನ್ನ ಕೈ ಮುಗಿದ್ನ? ನಾನು ಎಮ್ಮಿ ಬೆದಿಗೆ ಬಂದಿತ್ತ ಕಟ್ಟಿಸ್ಬೇಕಂತ ತಗೊಂಡ್ ಹೊಂಟಿದ್ದೆ. ಅಷ್ಟೊತ್ತಿಗೆ ಯಮರಾಜ ಕೋಣದ ಮೇಲೆ ಕುತ್ಕೊಂಡು ಒಂದು ಕೈಯಾಗ ಗದಾ ಒಂದು ಕೈಯಾಗ ಪಾಸ ಹಿಡ್ಕೊಂಡು ಸ್ಟೈಲ್ ಆಗಿ ನನ್ನ ಕಡೆ ಬರಾಕತ್ತಿದ್ದ. ಅವಾಗ ಆ ಕ್ವಾಣ ನಾನು ಎಮ್ಮಿನ ನೋಡಿದ್ದ ತಡ ಅಂದಿದ್ದ ಕಾಲ ಕೆದರಿದ್ದ. ಯಮರಾಜನ ಅಲ್ಲೇ ಕೆಳಗೆ ಕೆಡವಿ ನನ್ ಎಮ್ಮಿನ ತಿರ್ಕೊಂಡು ಹೋಗ್ಬಿಡ್ಬೇಕ. ಆಮೇಲೆ ಯಮರಾಜ ಅಲ್ಲೇ ಕುತ್ಕೊಂಡು ಎಷ್ಟು ಕರ್ದ ಕ್ವಾಣನ ಅದೇನ ಅವನ ಕಡೆ ಹೊಳ್ಳೆ ನೋಡ್ಲಿಲ್ಲ. ಅವಾಗ ಆ ಯಮರಾಜ ನನ್ನ ಹತ್ರ ಬಂದು ಕೈ ಮುಕ್ಕೊಂಡು, ಅಪ್ಪ ತಂದೆ ದಯವಿಟ್ಟು ನಿನ್ನ ಎಮ್ಮಿ ನೀವು ಹೊಡ್ಕೊಂಡು ಹೋಗು, ನನ್ನ ಕ್ವಾಣನ ಹೊಡ್ಕೊಂಡು ಹೋಗ್ತೀನಂತಂದು ಗೋಗರದ ಬೇಡ್ಕೊಂಡ. ಅವಾಗ ಅವನ ಪರಿಸ್ಥಿತಿ ನೋಡಕ್ ಆಗಲಾರದಕ್ಕೆ ನನ್ನ ಎಮ್ಮಿ ನಾ ಹೊಡ್ಕೊಂಡು ಬಂದೆ, ಅವನ ಕ್ವಾಣ ಕತಿ ಬಾಳ ಚಂದ ಕಟ್ತಿ. ನಾ ಹೆಂಗ್ ಕಾಣ್ತೀನಿ ಹೇಳಂದ್ರ ಒಂದ ಮಾತಿಗೆ ಹೇಳಿ ಅವಿ, ನೀ ಚಂದ ಕಾಣ್ತಿ ಅಂತ ನಿನ್ನ ಇಷ್ಟಪಡಕತ್ತೀನಿ ನಾನು. ನಿನ್ನ ಬಿಟ್ಟು ಬ್ಯಾರೆ ಹುಡುಗಿಯರು ಯಾರು ನನಗೆ ಚಂದ ಕಾಣದಲ್ಲ ನೋಡ. ಹೊಗಳಬೇಡ ನೀನು, ನನಗ್ ನಾಚಿಕೆ ಅಂದ್ರೆ ನಾಚಿಕೆ. ಅದಿರ್ಲಿ ಅಮೃತ, ಒಂದ್ ಸ್ವಲ್ಪ ಹರಕತ್ತೈತಿ, ಒಂದ್ 5,000 ತಗೊಂಡ್ ಬಾ ಅಂತ ಹೇಳಿದ್ದೆ. ತಂದೆ ಕೊಡಾಕ್ ನೆನಪಾಗಿಲ್ಲ. ಹೌದಾ? ಯಾರಾದ್ರೂ ನಮ್ಮ ಅಪ್ಪನ ಮುಂದೆ ಹೇಳ್ತಾರ ಎಲ್ಲ ಕುರ್ಸಾಲಿಯ ಮತ್ತ ಮೇಲೆ 5,000 ರೂಪಾಯಿ ತರ ಕೇಳ್ಯಾನಂತ ನೋಡ್ರಿ ಅವ. ಈಗ ಎಲ್ಲಿಂದ ತಂದು ಕೊಡ್ತಿರ್ಬೇಕಣ್ಣ ಸುಬ್ಬಕ್ಕ? 10 ತಂದೆ. ಅಡಕಲ್ ಕಡೆಗೆ ನಮ್ಮ ಅಪ್ಪ 10,000 ಇಟ್ಟಿದ್ದ. 5,000 ಅಲ್ಲೇ 5,000 ತಂದೆ ತಗೋ. ಹೌದಂದೆ, ಹರಕೆ ಹೊತ್ತು ಹುಟ್ಟಿಸಿದ ಮಗಳು ನೋಡಿಕೆ ಕಡಿಮೆ ಬಿದ್ರೆ ಫೋನ್ ಮಾಡು, ಫೋನ್ ಪೇ ಮಾಡ್ತೀನಿ. ಅರ್ಜೆಂಟ್ ಯಾಕೋ ನಮ್ಮ ಅಪ್ಪ ಮನೆಗ್ ಬಾ ಅಂದಾನ, ನಾ ಹೋಗ್ ಬರ್ತೀನಿ. ಹೋಗ್ಬೇಡ ಬಾ. ಹೇಳೆ ಹುಡುಗಿ ಹೇಳೆ ಬೆಡಗಿ, ನಿನ್ನ ಸೆರಗ ಎಳೆಯೋ ಹುಡುಗ ನಾನು ತಾನಿ, ನಿನ್ನ ಗಂಡ ನಾನೇ. ಯಾಕ ಆಗೋದಿಲ್ಲ, ಹುಡುಗಿ ಗಂಡನ ಹೆಸರು ಹೇಳೋದೇ ಚಂದ. ಅಬ್ಬಾ ಅಲ್ಲ, ಈ ATM ಅಂತೂ 5,000 ಕೊಟ್ಟು ಹೋತು. ಇನ್ನು ನಾಳೆ ಬರೋ ಆ ATM ಎಷ್ಟು ಕೊಡ್ತೈತೆ ಕಾದು ನೋಡ್ಬೇಕಾಗೈತಿ. 2 ATM ಹಿಡ್ದಾನು ಪೋಯವ. ಆ ದೇವ್ರು ನನ್ನ ಹಣೆ ಬರನ ಬಂಗಾರ ಪೆನ್ನಿಲ್ಲ ಬರದಾನು. ಯಪ್ಪ ಹೌದರೇ ಯಪ್ಪ, ಆ ದೇವ್ರು ನಿನ್ನ ಹಣೆ ಬರೋಣ ಬಂಗಾರ ಪೆನ್ನಿಲ್ ಬರದಾನ. ಅದ ದೇವ್ರು ನನ್ನ ಹಣೆ ಬರೋಣ ಕತ್ತಿ ಕೊಂಬಿಲಿ ಬರೋಣ. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನ್ನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ. ಅಲ್ಲೇ ಅಲ್ಲ, ಈಗ ಹೋಗಿದ್ದಿ ಮತ್ತೆ ವಾಪಸ್ ಬಂದೆ. ಯಾಕಡೆ ಬಂದೆ? ಈಗರ ಹೋಗಿದ್ದಿ? ಯಾವಕ್ಕೆ ನನಗಿಂತ ಮೊದಲು ಬಂದು ಹೋದಕ್ಕೆ ತಡದ್ರ ತಡಿಯವಿ ಸಮಾಧಾನ. ಈಗ ಬಂದು ಹಾದಾಕಿ, ಈಗ ಬಂದು ಹಾದಾಕಿ ಅಲ್ಲ, ಈಗ ಬಂದು ಹಾದವ ನಮ್ಮ ದೋಸ್ತ. ನಮ್ಮ ಮತ್ತೆ ಯಾವಾಗ ಬಂದು ಹೋದ್ಲ ಅಂತ ಹೇಳಿ ಗದ್ಲಿಕ್ ಬಿದ್ದಿದ್ದೆ ನೋಡಿ ದೋಸ್ತ. ನಿನ್ನ ಬಿಟ್ಟು ಮತ್ತೆ ಯಾವ್ಯಾಕೆ ಬರ್ತಾಳ ಇಲ್ಲಿ? ಎಲ್ಲ ನಾಯಿ ಜಾತಿ ನನ್ನ ಮಗನ. ಅದು ಇರ್ಲವಿ, ನಿನ್ನ ಡೇಟ್ ನಾಳಿತ್ತು, ಇವತ್ತ ಬಂದಲ್ಲ. ಯಾಕೆ ಇವತ್ತು ಯಾರಿಗಾರ ಡೇಟ್ ಕೊಟ್ಟಿದ್ದೇನು? ಮತ್ತೆ ನಿನ್ನ ಬಿಟ್ಟು ಮತ್ತೆ ಯಾರಿಗೆ ಡೇಟ್ ಕೊಡ್ತೀನಿ ನಾನು? ಹಂಗಲ್ಲವಿ, ಆದ್ರೂ ನಿನ್ ಡೇಟ್ ನಾಳೆ ಇತ್ತಲ್ಲ. ನೀ ಕಡೆ ಬರಾಕತ್ತಿದ್ ನೋಡ್ನ್ಯ. ಅಲ್ಲ, ಇವ ನಾಳೆ ಬರ್ಬೇಕಾದವ ಇವತ್ತ ಯಾಕೆ ಇಲ್ಲಿಗೆ ಬಂದ ಅಂತ ನೋಡ್ಕೊಂಡು ಹೋದ್ರಾತಂತೇಳಿ ಬಂದೆ. ತಾವೇನು ಮಹಾಸ್ವಾಮಿಗಳು ಇಲ್ಲಿ? ಅದು ನಮ್ಮ ದೋಸ್ತ ಬಂದಿದ್ದೆ. ದೋಸ್ತ ಆಗಿದ್ರೆ ಅಲ್ಲೇ ಎಲ್ಲ ಮಾತಾಡ್ಬೋದಾಗಿತ್ತಪ್ಪ, ಇಲ್ಲಿಗೆ ಯಾಕೆ ಕರ್ನವ? ಅಲ್ಲಿ ಮಾತಾಡುವಂತ ವಿಷಯ ಅಲ್ಲವೇ, ಮತ್ತ ಗೌಪ್ಯವಾದ ವಿಷಯ. ಅದೆಂತ ಗೌಪ್ಯವಾದ ವಿಷಯನಪ್ಪ, ನನ್ನ ಮುಂದೆ ಹೇಳಾರ್ದಂಥದ್ದು.
ಅವನ್ ಹೆಂಡ್ತಿ ಹೆಂಡ್ತಿ ಯಾವನ್ನ ಇಟ್ಕೊಂಡಾಳಂತ. ಇಟ್ಕೊಂಡಾಳಂತ. ಅಯ್ಯೋ, ಗೌಪ್ಯವಾದ ವಿಷಯ ಅಂತ ನಾ ಅಂತೀನಿ. ಈಕೇನು ಟಿವಿ ನೈನ್ದಾಗ ಹಾಕಿಸ್ದಂಗೆ ಮಾಡ್ತಾಳಲಿಕ್ಕೆ. ಅದಕ್ಕೆ ಅವ ಪಾಪ ನನ್ನ ಮುಂದೆ ಅಳ್ಕೊಂತ ಹೇಳಕತ್ತಿದ್ದು ಹಿಂಗೆ ಆತಪ್ಪ ನನ್ನ ಪರಿಸ್ಥಿತಿ ಅಂತಂದು. ಅದಕ್ಕೆ ನಾನು ಅಂದೆ, ಯಾಕೆ ತಲೆ ಕೆಡಿಸ್ಕೊಂತೀವಿ, ಬಿಟ್ಟು ಬಿಡಕ್ಕೆ ನಾ ಡೈವರ್ಸ್ ಕೊಡು, ಬ್ಯಾರದ ಮದುವೆ ಮಾಡ್ಕೊಂಡು ಆರಾಮಿರೋ, ನನ್ನ ನೋಡಿ ಕಲೀರು. ನನ್ನ ಹಾಗೆ ಶ್ರೀರಾಮಚಂದ್ರನಂತ ಏಕಪತ್ನಿ ವೃತಸ್ಥನಾಗಿ ಬಾಳೆ ಮಾಡ್ರಿ, ನನ್ನ ನೋಡಿ ಕಲೀರಿ ಅಂತ ನಂದ ಎಕ್ಸಾಂಪಲ್ ಕೊಡಕತ್ತಿದ್ದೆ ಅವಂಗ. ಈಗಿನ ಕಾಲದಾಗ ಬರೀ ಇಂಥವ ಹೆಚ್ಚಾಗ್ಯಾವ. ಗಂಡ ಹೆಂಡ್ರ ನಡ್ಬರ್ಕ ನಂಬಿಕೆ ವಿಶ್ವಾಸ ಅನ್ನದ ಉಳಿದಿಲ್ಲ. ಹೌದೌದು, ಉಳ್ದಲ್ಲ ನೋಡಪ್ಪ ಮತ್ತ ಎಲ್ಲಿ ನೋಡ್ಲಿ, ನೀ ಯಾರ ಹೆಂಡ್ರಿಗಾರ ಗಂಟು ಬಿದ್ದಿ ಮತ್ತ. ಏನ್ ಮಾತಾಡ್ತಿ ನಿನ್ನಂತ ಚಲಿವಿನ ನನಗೆ ಸಿಕ್ಕಿರ್ಬೇಕಾದ್ರ ಮತ್ತೆ ಸೆಕೆಂಡ್ ಹ್ಯಾಂಡ್ ನೋಡ್ಲಿ ನಾನು. ಈ ಕಲಿಯುಗದಾಗ ಗಂಡಸರು ನಂಬಕ್ ಬರೋದಿಲ್ಲಪ್ಪ. ಹೌದೌದು, ಕೆಲವೊಂದು ಗಂಡಸರು ನಾವು ಒಟ್ಟ ನಂಬಕ ಬರೋದಿಲ್ಲ, ಮಹಾ ಲಪಂಗಿರ್ತಾವ. ಇನ್ ಹೆಂಗಸರು ಏನಂದೆ? ಒಳ್ಳೆಯವ್ರು ನಿನ್ನಂಗ ಚಲೋ ಇರ್ತಾರ ಅಂದೆ. ಯಾರು ಹೆಂಗಾರ ಇರಲಕ್ಕ, ನಾನು ಮಾತ್ರ ಶ್ರೀರಾಮನಂತಿರುವ ನನ್ನ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಾಳ್ತೇನೆ. ಶ್ರೀರಾಮ್ ಅಲ್ಲವ ಕುಂಡ್ರಾಮೆ. ನಾನು ಅಷ್ಟವಿ, ನಿನ್ನ ಬಿಟ್ಟು ಯಾವ ಹುಡುಗರನ್ನ ಕಣ್ಣೆತ್ತಿ ನೋಡಿಲ್ಲ, ನೋಡೋದು ಇಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡಿ ಹೇಳ್ತೀನಿ. ಅದಿರ್ಲಿ ಸಕ್ರಿ, ಒಂದೀಟ್ ಅರ್ಜೆಂಟ್ ಐತಿ, ಒಂದ್ 5,000 ತಗೊಳಮ ಅಂತ ಹೇಳಿದ್ದೆ. ತಂದ ಬಿಟ್ಟೆ. ಅಡ್ಕಲ್ ಗಡಿಗೆಗ ನಮ್ಮಪ್ಪ 5,000 ರೂಪಾಯಿ ಇಟ್ಟಿದ್ದ. ಕತ್ತು ತಂದಿನಿ. ಅಯ್ಯೋ ನನ್ನ ಬಂಗಾರ ಗುಜ್ಜಿ. ಯಾಕೆ ಏನಾತ? ಏ ಬಯಲು ಪ್ರದೇಶ ಅಂದ್ಮೇಲೆ ಯಾರು ಕೆಮ್ತಿರ್ತಾರೆ, ಅದಕ್ಕೆ ಯಾಕೆ ತಲೆ ಕಡ್ಸೊಂದು. ಬಾ 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 ಬಾ. ಯಾಕ ಏ ಕೆಮ್ಮವ್ರಿಗೆ ಕೆಮ್ಮಾಡ ಅನ್ನಕ್ ಬರ್ತೈತೆ, ಅದಕ್ಕೆ ಯಾಕೆ ತಲೆ ಕಡ್ಸೊಂದು. ಬಾ. ಅಯ್ಯಯ್ಯ, ನಿಮ್ಮ ಅಪ್ಪಗೆ ಯಾರು ಹೇಳ್ತಾರೆ ಈ ವಿಷಯನೇ? ಅಲ್ಲ ಸಕ್ರಿ, ನನ್ನ ಮಾತು ಕೇಳ. ಇಲ್ಲೋಡಲಿಗ ಸಕ್ರಿ.
ಅಬ್ಬಾ ಏನ್ ಹಣೆ ಬಾರದು ಯಪ್ಪ ನಂದಂತೀನಿ ನಾನು. ಅಲ್ಲ ಈ ATM 5,000, ಈ ATM 5,000, ಇನ್ನು ಮೂರನೇದು ಒಂದು ಇಂಥದ್ದು ಸಿಕ್ಕಿಬಿಟ್ರೆ ಬಂಪರ್ ಲಾಟ್ರಿನ ನನಗ. ಸುಳ್ಳಿಂಗ 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 ಮೂರ ಸಾಕಣ ಒಂದು 10 ಹುಡುಕ ಅಂದ್ರೆ ಪೇಮೆಂಟ್ ಚಲೋ ಬೀಳ್ತೈತಿ ನಿನಗೆ. ದಿವ್ಸಕ್ಕೆ 50,000 ರೂಪಾಯಿ ಕಳಿಸ್ತೀನಿ. ನಿನ್ನ ಹಿಡ್ದವ್ರು ಯಾರಪ್ಪ? ಹಲೋ, ಯಾರು ನೀವು? ಏನೇನೋ ಮಾತಾಡಕತ್ತಿರಲ್ಲ, ಯಾಕ? ಏನೇನಾರ ಯಾಕೆ ಮಾತಾಡಕ್ ಹೋಗ್ರಿ? ಇದ್ದಿದ್ದು ಮಾತಾಡಕತ್ತೇನ. ಅಲ್ಲೋ ಒಬ್ಬೊಬ್ಬ ಕೆತ್ರ ಬರೀ 5,000 ರೂಪಾಯಿ ತಗೊಂಡ್ರೆ ಯಾವಾಗ ಶ್ರೀಮಂತ ಆಗ್ಬೇಕು? ಮತ್ತೆ ಬಂಗಾರ, ಬೆಳ್ಳಿ, ವಾಚು, ಚೈನು ಇಂಥ ತರಿಸ್ಕೋಬೇಕಾರಪ್ಪ, ದಿಢೀರ್ನೆ ಶ್ರೀಮಂತ ಆಗ್ಬಿಡ್ತಿ. ನಾನು ವೈಯಕ್ತಿಕ ವಿಷಯ ಮಾತಾಡಕ ನೀವು ಯಾರ್ರಿ? ನಾ ಯಾರ ಇರುವಲ್ಯಾಕ ರೊಕ್ಕ ಕೊಡಿಲಿ? ಯಾಕ ಹರಾಮಿ ರೊಕ್ಕ ತಿಂತಿ ಮಗನ? ಹಲೋ ಮಿಸ್ಟರ್, ಇದು ಹರಾಮಿ ರೊಕ್ಕ ಅಲ್ಲಪ್ಪ, ಬೆವರು ಸುರಿಸಿ ಗಳಿಸಿದ್ದೈತಿ. ಚಲೋ ಸುರಿಸ್ತೀಯಪ್ಪ ಬೆವ್ರನ್ನ. 10 ನಿಮಿಷ ಬೆವ್ರು ಸುರಿಸಿ 10,000 ರೂಪಾಯಿ ಗಳಿಸೋದು ಒಟ್ಟ ನೋಡಿದ್ದಿಲ್ಲ ಬಿಡಣ. ಇದ ಫಸ್ಟ್ ಟೈಮ್ ನಾ ನೋಡಕತ್ತಿದ್ದೆ. ಯಾಕೆ ನೋಡಿಲ್ರಿ? ಯಾಕೆ ನೋಡಿಲ್ಲ? ಹೋರಿ ಅಂತ ಕಾಕಳನ ಕ್ವಾಣದಂತ ಎಮ್ಮಿನ ಬಿಟ್ಬಿಟ್ಟು 1,000 ರೂಪಾಯಿ ತಗೊಂತಾರಿಲ್ಲ. ಅಲ್ಲ, ದನಕ್ಕ 1,000 ರೂಪಾಯಿ ತಗೋಬೇಕಾದ್ರೆ ನಮ್ಮ ಮನುಷ್ಯ ನಾನು 5,000 ದೊಡ್ಡದ ನಂಗೆ. ನಿಮ್ಮವನ್ ಪಿಂಡ್ರಿಕೆ ಎರಡು ರೊಕ್ಕ ಕೊಡ್ತೀಯ, ಬಾಯಾಗ ಬೂಟ್ ಇಡ್ಲಿ. ಬುಡ್ಡಿ ಸರಳಿನ ಜಾಗ ಖಾಲಿ ಮಾಡು, ಮತ್ತೆ ನನ್ನ ತಲೆ ಕೆಡಬಾರ್ದು. ಕಾಡ್ತಂದ್ರೆ ಎತ್ತಿ ನಿನ್ನ ಕಂಟ್ಯಾಗ ಹೋಗಿದ್ದೀನಿ. ಇದನ್ನೆಲ್ಲ ಕೇಳಕ್ ನೀ ಯಾರು? ನಾ ಯಾರ? ಅಮೃತನ ಅಪ್ಪದೇನೆ. ಸತ್ಯ ಯಪ್ಪ, ಅದು ಅಮೃತ ಅಪ್ಪ. ಅದು ಹಟ್ಟಿ ಹನುಮಂತಪ್ಪ ಅಂದ್ರೆ ಬಂಗಾರ ಹಟ್ಟಿ ಹನುಮಂತಪ್ಪ ಅಂದ್ರೆ ನಾನ. ಯಪ್ಪ ನೋಡ್ರಿ, ಇದು ಎರಡನೇದಾಗಿದ್ದು ಅಮೃತನ ಮುಂದೆ ಹೇಳ್ಬೇಡ್ರಿ. ಈ ಹುಡುಗಿ ಹಾಡು ಕಲಿಯಾಕ್ ಬಂದಿತ್ತು, ಪಾಪ ಕಲ್ಸಾಕತ್ತಿದ್ದೆ. ಮತ್ತೆ ಅಕ್ಕಿಗೆ ಹೇಳಿದ್ರೆ ಏನಾರು ತಿಳ್ಕೊಂತಾಳ. ನಾ ಬರ್ಲ್ರೆ ಬಾಯಲ್ಲಿ ಏನ್ರಿ ರೊಕ್ಕ ಕೊಟ್ಟು ಹೋಗ. ರೊಕ್ಕ ನೋಡ್ಯಾನು ಹೆಂಗ್ ಬಿಡ್ತಾನು ಮರೆ. ಈಗ 5 ಅದ ನೋಡ್ರಿ. ಅದ 5,000 ರೂಪಾಯಿ ತಮ್ಮ. ನೀ ಚಲೋ ಬೇವ್ರ ಸುರಿಸ್ತೇಪ ಯಪ್ಪ. ದುಡ್ದು ಗಳಿಸಿದ್ದೈತಪ್ಪ. ಯಾರು ದುಡ್ದಾರು? ಯಾರು ನೋಡಿಲ್ಲೇ? ಏನ್ರಿ? ನಾಳೆ ಮನೆಗೆ ಬಾ. ಯಾಕ? ನನ್ನ ಮಗಳು ಅಮೃತನ ಜೊತೆಗೆ ನಿಂದು ನಿಶ್ಚಿತಾರ್ಥ ಇಟ್ಕೊಂಡೆ ನಾ ಮನೆಗೆ ಬರೋದಿಲ್ಲ, ಆಕೆನ ಮದುವೆ ಮಾಡ್ಕೊಳಂಗಿಲ್ಲ ಅಂದ್ರೆ ವಿಡಿಯೋ ಮಾಡ್ಕೊಂಡೇನೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ವಿಡಿಯೋ ಪೊಲೀಸ್? ಓ ಬರ್ರಿ ಪೊಲೀಸ್ರ. ಯಾವ ಬಂದ್ರಿ? ಡಿಲೇಟ್ ಮಾಡೀನಿ. ಈಗ ಎಲ್ಲಿಂದ ಕೊಡ್ತೀಯಪ್ಪ ಕಂಪ್ಲೇಂಟ್? ನೀ ಹಿಂಗ್ ಮಾಡ್ತಿ ಅಂತ ಗೊತ್ತಾಗಿ ವಿಡಿಯೋ ಮಾಡ್ಕೊಂಡಿಂದ ನನ್ನ ಗೆಳೆಯರಿಗೆಲ್ಲ ಫಾರ್ವರ್ಡ್ ಮಾಡೀನಿ. ನಿನ್ ತಲೆಯಾಗ ಅಷ್ಟ ಬುದ್ಧಿ ಐತಿ, ನಮ್ಮ ತಲೆಯಾಗ ಏನು ಲದ್ದಿ ತುಂಬ್ಕೊಂಡಿದೆ ಅಂತ ತಿಳ್ಕೊಂಡೇನ? ಕಿಶದಾಗ ಇಡು, ಕಿಶದಾಗ ಇಡಪ್ಪ. ನಾನೇ ಇಡ್ಬೇಕ್ರೆ? ಇಡು ಕಂದ. ಎಲ್ಲರ ತಿಂಡಿ ಬಿಟ್ಟಿದ್ರೆ ಹೇಳ್ರಿ, ತುರ್ಸೋಕಿನಿ. ಬಿಟ್ಟಾಗ ಹೇಳ್ತೇನೆ ನಾನು, ತಗೋ. ಹೇಳೋನ ಬಿಡಪ್ಪ. ಏನ್ರಿ ನಾಳೆ 10 ಗಂಟೆಗೆ ಮನ್ಯಾಗ ಇರ್ಬೇಕು, ಮುಚ್ಕೊಂಡ್ ಬರ್ಬೇಕು. ಈಗ ಹೇಳ್ತೇನ. ಏನ್ ಡೇಂಜರ್ ಮುದುಕದನು ಮರೇವ. ಇಬ್ರು ಜೊತೆ ಕುಣಿದಿದ್ದು ವಿಡಿಯೋ ಮಾಡ್ಕೊಂಡು ಒಬ್ರಿಗೆ ಯಾರಿಗಾರ ತೋರಿಸಿದ್ರೆ ಮುಗ್ದ ಹೋತ್ ನನ್ನ ಕತಿ. ಏನದ ಗುಣಗುಣ? ಏನಿಲ್ಲ ರೀ, ನಾಳೆಗೆ ಬರೋದು ವಿಚಾರ ಮಾಡಕತ್ತಿದ್ದೆ. ಮಾಮ, ನನ್ನ ಕಣ್ಣಿಗೆ ನೀವು ಚಂದ ಕಾಣಕತ್ತೀರಿ ಇವತ್ತು. ನಾನು 5,000 ರೂಪಾಯಿ ಕೊಟ್ಟು ಕುಣಿಲೆ ಹೆಂಗ? ನಾಂದ್ರೆ ನೀವು 5,000 ಕೊಟ್ಕೊಂಡಿರಿ, ಅವರೆಲ್ಲ ಬಂದವ್ರು 5,000 ಕೊಡಕತ್ತಾರ ಅಂತ ಅನ್ನೆ. ನಿಂದು ನಸೀಬ ಬಿಡ. ಹೆಂಗ್ರಿ? ಒಬ್ಬಾಕಿ ಬರ್ತಾಳ, 5,000 ರೂಪಾಯಿ ಕೊಡ್ತಾಳ, ಕುಣಿತಾಳ, ಹೊಕ್ಕಾಳ. ಬಿಡ್ರಿ ಹೋಲ್ಲ. ನೀ ಬರೇ ಹೋಗಿ ಎಬ್ಸವ ಕಳ್ಸವ. ನೀ ನಾ ಎಲ್ಲಿ ಎಬ್ಸ್ಲಿ? ಬೆಂಕಿ ಹಚ್ಚಾರ ನೋಡ್ರಿ ಅಲ್ಲಿ. ಹಚ್ಚಾರ ಬಿಡು, ಗಾಳಿ ಬಿಟ್ಟಾಗಿತ್ತಾಗ ಬರ್ತೈತೆ ಅದು. ಹಂಗಲ್ರಿ, ನೀವು ಚಂದ ಕಾಣಕತ್ತೀರಂದ್ರ ಈ ನಿಮ್ ಮೀಸಿ ಕಟ್ಟ ನನಗೆ ಭಾಳ ಹಿಡಿಸ್ಬಿಟ್ಟೈತಿ. ಎಲ್ಲಿ ಹೊಡಿಸಿರೋದನ್ನ ಕಟ್ಟ? ಸುಮ್ಮನೆ ಹೋಗಲೇ. ನಾವೊಂದಿಟ್ಟು ಹೊಡಿಸ್ಬೇಕಾಗಿತ್ತು. ಹೇಳ್ರಿ ಹೇಳ್ರಿ ಮಾಮ, ಎಲ್ಲಿ ಹೊಡಿಸಿ? ಮತ್ತೆ ಮೂಗನ ಕೂದ್ಲವು ಅಟ್ಟುದ್ದಿ ಹಾಕ್ಬಿಟ್ರಿ ಅದನ್ನ. ಮೀಸಿ ಬರ್ಲಾರ್ದಕ್ಕೆ ಉದ್ದು ಬಿಟ್ಕೊಂಡು ಅವನ ತಿರ್ಕೊಂಡು ಹೊಂಟೆನ್ನ. ಮೂಗಿನಿಂದ ತಿರ್ಕೊಂಡ್ರಿ. ಹೆಂಗದ ನೋಡ್ರಿ ದುಮ್ಮ. ಆಕಿ ಒಬ್ಬಾಕಿ ಜೊತೆ ಕುಣಿತಾನ ಅಂತ ನಾ ತಿಳ್ಕೊಂಡೇನಿ. ಆಮೇಲೆ ಬಂದ್ಲಲ್ಲ ಮತ್ತೊಬ್ಬಾಕಿ, ಆಕಿನ ನನ್ನ ಮಗಳೇ, ಈಕಿನ ನನ್ನ ಮಗಳ, ಆಕಿನ ನನ್ನ ಮಗಳ. ಅವ್ರು ಇಬ್ಬರು ಸೇರಿ ಒಬ್ಬ ಕಟ್ಟು ಬಿದ್ದಾವ. ನಾವು ಮನೆಗೆ ಹೋಗಿ ಮಾಡ್ತೇನೆ ತಡಿ.